ಅದು ಭಾವ ತುಂಬಿದ ಕ್ಷಣ. ಶಿಷ್ಯರೆಲ್ಲರೂ ಸೇರಿ ತಮಗೆ ವಿದ್ಯೆಯನ್ನ ಧಾರೆ ಎರೆದ ಗುರುವಿಗೆ ಧನ್ಯತೆ ಅರ್ಪಿಸಿದ ಕ್ಷಣ. ಹಳೆ ನೆನಪುಗಳನ್ನು ಮೆಲುಕು ಹಾಕುತ್ತಾ ಎಸ್ಎಸ್ಎಲ್ಸಿ ಬಳಿಕ ಭವಿಷ್ಯ ರೂಪಿಸಿಕೊಂಡ ಬಗೆಯನ್ನ ಸ್ನೇಹಿತರು ಪರಸ್ಪರ ಹಂಚಿಕೊಂಡ ಸಂಭ್ರಮದ ಕ್ಷಣದೊಂದಿಗೆ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭ ಸಾಕ್ಷಿಯಾಯಿತು. ಅಂಕೋಲಾ ತಾಲೂಕಿನ ಕೇಣಿ ಪ್ರೌಢಶಾಲೆಯಲ್ಲಿ ಜರುಗಿದ ಮುಖ್ಯ ಶಿಕ್ಷಕ ಚಂದ್ರಕಾಂತ್ ಜಿ ಗಾಂವ್ಕರ್ ಸೇವಾ ನಿವೃತ್ತಿಯ ಕಾರ್ಯದಲ್ಲಿ ಆಮದಳ್ಳಿ ಸರ್ಕಾರಿ ಪ್ರೌಢಶಾಲೆಯ 1999 2000ನೇ ಎಸ್ಎಸ್ಎಲ್ಸಿ ಬ್ಯಾಚಿನ ವಿದ್ಯಾರ್ಥಿಗಳು ತಮಗೆ ಶಿಕ್ಷಣದ ಧಾರೆಗೆರೆದ ಗುರುವನ್ನ ನೆನೆದು 24 ವರ್ಷಗಳ ಬಳಿಕ ಅವರಿದ್ದಲ್ಲಿಗೆ ತೆರಳಿ ಗುರುಗಳ ಪಾದಕ್ಕೆ ನಮಸ್ಕರಿಸಿ ಸನ್ಮಾನಿಸಿ ಗೌರವಿಸಿದ್ರು. ಶಿಕ್ಷಣ ಇಲಾಖೆಯಲ್ಲಿ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಚಂದ್ರಕಾಂತ್ ಸಿ ಗಾಂವ್ಕರ್ ಇದಕ್ಕೂ ಪೂರ್ವದಲ್ಲಿ ಕಾರವಾರ ತಾಲೂಕಿನ ಕೆರವಡಿ, ಅಮದಳ್ಳಿ, ಬಿಇಒ ಕಚೇರಿ, ಭಟ್ಕಳ, ಅಂಕೋಲಾ ತಾಲೂಕಿನ ಕೇಣಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ತಾಲೂಕಿನ ಅಮದಳ್ಳಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಅವರನ್ನ ಶಾಲೆಯ 1999 2000ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಗೌರವಾದರದಿಂದ ಸನ್ಮಾನಿಸಿದ್ರು. ಶಾಲೆಯಲ್ಲಿ ಕಲಿತು ಬೇರೆ ಬೇರೆ ಕಡೆ ಉದ್ಯೋಗದಲ್ಲಿದ್ದ ಎಲ್ಲರೂ ಗುರುವಿಗೆ ಗೌರವಿಸಲು ಸಂತೋಷದಿಂದ ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಂಕೋಲಾ ಬಿಇಒ ಮಂಗಳಲಕ್ಷ್ಮಿ ಪಾಟೀಲ್, ಸರಳ ಹಾಗೂ ಸಜ್ಜನಿಕೆಯ ಶಿಕ್ಷಕರಾಗಿ ಗುರುತಿಸಿಕೊಂಡಿದ್ದ ಸಿಜಿ ಗಾಂವ್ಕರ್ ಸರ್ ತಾವು ಸೇವೆ ಸಲ್ಲಿಸಿದ ಪ್ರತಿ ಶಾಲೆ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮನದಲ್ಲಿ ಅಚ್ಚಳಿಯದಂತೆ ತಮ್ಮ ಛಾಪು ಮೂಡಿಸಿದ್ದಾರೆ. ಹೀಗಾಗಿ ಕಾರವಾರದಿಂದ ಭಟ್ಕಳದವರೆಗೂ ವಿದ್ಯಾರ್ಥಿಗಳ ಹಾಗೂ ಸಹೋದ್ಯೋಗಿಗಳು ಅವರ ಮೇಲೆ ಇಟ್ಟ ವಿಶ್ವಾಸವೇ ಸಾಕ್ಷಿಯಾಗಿದೆ ಎಂದರು. ಇವತ್ತಿಗೆ ಸೇರಿದಂತ ನಾವೆಲ್ಲ ಪುಣ್ಯವಂತರು. ಇವತ್ತಿಗೆ ಶ್ರೀಯುತ ಚಂದ್ರಕಾಂತ್ ಗಾಂವ್ಕರ್ ಅವರ ಸೇವಾ ನಿವೃತ್ತಿಯ ದಿನವನ್ನು ಎಲ್ಲ ಹಿತೈಷಿಗಳು ಸೇರಿ ಒಂದು ಅವಿಸ್ಮರಣೀಯವಾದಂತ ಕ್ಷಣವನ್ನಾಗಿ ಮಾಡಿದ್ದೀವಿ. ಅವರ ಬಗ್ಗೆ ಹೇಳಬೇಕಾದ ತಮಗೆಲ್ಲ ಗೊತ್ತಿದೆ, ಹೇಳಬೇಕಾದ್ದೇನಿಲ್ಲ. ಶ್ರೀಯುತರು ನಮ್ಮದೇ ಊರಿನವರು, ನಮ್ಮದೇ ಬಂಧುಗಳು. ಅವರ ಶ್ರೀಮತಿಯವರು ಸಹಿತ ನಮ್ಮ ಸಂಬಂಧಿಕರೇ. ಹೀಗೆ ಪ್ರೌಢಶಾಲೆ ಕೇರಿಯಲ್ಲಿ ಮುಖ್ಯಾಧ್ಯಾಪಕರಾಗಿ ಇವತ್ತು ಸೇವಾ ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ತಾವೆಲ್ಲ ಉಪಸ್ಥಿತರಿದ್ದೀರಿ. ಅವರ ಮುಂದಿನ ಜೀವನ ಉತ್ತಮವಾಗಿರಲಿ. ತಮ್ಮ ಕುಟುಂಬ, ತಮ್ಮ ಹೆಂಡತಿ, ಮಕ್ಕಳು, ಅಳಿಯಂದಿರು ಅವರೆಲ್ಲ ಜೊತೆ, ಮೊಮ್ಮಕ್ಕಳ ಜೊತೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ಸಾಗುವಂತ ಆಗಲಿ ಅಂತ ಭಗವಂತನಲ್ಲಿ ಹಾರೈಸ್ತೇನೆ. ಅದೇ ರೀತಿ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ, ತಾಲೂಕಾ ಶಿಕ್ಷಣ ಇಲಾಖೆ ವತಿಯಿಂದ ಅವರಿಗೆ ತುಂಬು ಹೃದಯದ ಆತ್ಮೀಯವಾಗಿ ಅವರನ್ನ ಶುಭವನ್ನ ಕೋರ್ತಾ ಸನ್ಮಾನ ಸ್ವೀಕರಿಸಿದ ಶಿಕ್ಷಕ ಚಂದ್ರಕಾಂತ್ ಗಾಂವ್ಕರ್ ಮಾತನಾಡಿ, ಶಿಕ್ಷಕರು ತಮ್ಮಲ್ಲಿರುವ ಪ್ರತಿಭೆಗಳನ್ನ ವಿದ್ಯಾರ್ಥಿಗಳಿಗೆ ದಾಟಿಸುವ ಸಾಂಸ್ಕೃತಿಕ ವರ್ಗಾವಣೆಯ ನೇತಾರರಾಗಬೇಕು. ಶಿಕ್ಷಕರು ಒಳ್ಳೆಯ ವಿಷಯಗಳನ್ನ ಎಲ್ಲಾ ಕಡೆಯಿಂದಲೂ ಸ್ವೀಕರಿಸಬೇಕು, ಕೆಟ್ಟದ್ದನ್ನ ಕಡೆಗಣಿಸಬೇಕು. ವಿದ್ಯಾರ್ಥಿಗಳ ಯಶಸ್ಸು ಶಿಕ್ಷಕ ವೃತ್ತಿಯ ಸಾರ್ಥಕತೆ ಪಡೆಯಲು ಕಾರಣ. ಶಿಷ್ಯಂದಿರು ಗುರಿ ಸಾಧನೆ ಮಾಡಿರುವುದನ್ನ ಕಂಡಾಗ ಸಂತೃಪ್ತಿ ಉಂಟಾಗುತ್ತದೆ. ಸಹೋದ್ಯೋಗಿಗಳು ಪ್ರಶಸ್ತಿಗೆ ಒತ್ತಾಯಿಸಿದ್ದರೂ ನನಗೆ ಅರ್ಜಿ ಸಲ್ಲಿಸಿ ಪಡೆಯುವ ಯಾವುದೇ ಪ್ರಶಸ್ತಿಗಿಂತ ಕಾರವಾರ ಭಟ್ಕಳದಿಂದ ಬಂದ ವಿದ್ಯಾರ್ಥಿಗಳು, ಸಹೋದ್ಯೋಗಿಗಳು ನೀಡಿದ ಗೌರವ ಮಿಗಿಲು. ಓರ್ವ ಶಿಕ್ಷಕನಿಗೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಎಂದು ಭಾವನಾತ್ಮಕವಾಗಿ ಕೃತಜ್ಞತೆ ಸಲ್ಲಿಸಿದ್ರು. ಕೊರತೆಯನ್ನು ಗಮನಿಸಿಕೊಂಡು ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರದ ಕೊರತೆ ಕಾಣ್ತು. ಸುಮಾರು 16-17 ಸಾವಿರ ರೂಪಾಯಿ ವೆಚ್ಚದಲ್ಲಿ ನಾನು ಹೇಳಿಲ್ಲ, ಮತ್ತೆ ಅವರಾಗೆ ಡ್ರೆಸ್ ರೆಡಿ ಮಾಡ್ಕೊಂಡು ತಂದು ಕೊಟ್ಟರು. ನಮ್ಮ ಪಿ ಟೀಚರ್ ಜೊತೆ ಮಾತಾಡೋದು. ಸೊ ಇಲ್ಲಿ ಮಣ್ಣು ಹಂತದಲ್ಲಿ ನೋಡ್ತೀರಿ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣೋದಿಲ್ಲ. ಇದು ಅದಕ್ಕೆ 10 ಲೋಡ್ ಮಣ್ಣನ್ನು ಹಾಕಿ, ಲೇಬರನ್ನು ಹಾಕಿ ಲೆವೆಲ್ ಮಾಡಿಸಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಸುಮಾರು 40,000 ರೂಪಾಯಿ ನಾವು STMC ಸದಸ್ಯರದ್ದು ಅಮದಳ್ಳಿ ಶಾಲೆಯ ನನ್ನ ವಿದ್ಯಾರ್ಥಿಗಳು ಸುಮಾರು 20-25 ವಿದ್ಯಾರ್ಥಿಗಳು ಆಗಮಿಸಿ ಯಾವುದೋ ಒಂದು ಲೇಖನ ಬಂದಿತ್ತು. ರಿಟೈರ್ಡ್ ಟೀಚರ್ ಬಗ್ಗೆ ನಮ್ಮ ಪ್ರಶಾಂತ್ ಅವರು ಒಂದು ಲೇಖನ ಬರೆದಿದ್ರು, ರಿಟೈರ್ಡ್ ಆಫೀಸರ್ಸ್ ಬಗ್ಗೆ. ನನಗೆ ಅದು ಸರಿ ಅನಿಸಿದೆ. ಯಾಕೆ ಇವರು ಹೀಗೆ ಬರ್ತಾರೆ ಅಂತ ನಾನು ನಮ್ಮ ಸ್ಟೂಡೆಂಟ್ ಫೋನ್ ಮಾಡಿದೆ. ಯಾಕಪ್ಪ ನಿವೃತ್ತರ ಬಗ್ಗೆ ಯಾಕೆ ಬರ್ತಿದ್ದೀಯಾ, ಬೇರೆ ಕಾರಣ ಇದೆ, ಅದೆಲ್ಲ ಚರ್ಚೆ ಮಾಡೋದಕ್ಕೆ ಹೇಳೇ ಇಲ್ಲ. ಆದರೆ ಅವಾಗ ಹೇಳಿದ್ರು ನಾವೆಲ್ಲ ನಿವೃತ್ತಿ ಆಗ್ತಾ ಇದ್ದೇವೆ ಅನ್ನೋದಷ್ಟೇ ಮಾತು ಹೇಳಿದೆ ನಾನು. ಹೇಳಿದ ತಕ್ಷಣ ಇಲ್ಲ ಸರ್, ನಾವು ನಮ್ಮ ಕಾರ್ಯಕ್ರಮಕ್ಕೆ ಬರ್ತೇವೆ, ನೀವು ನಮ್ಗೆ ತಿಳಿಸ್ಬೇಕು. ಇದೇನಾಗಿದೆ ಕೇಳಿದ್ರೆ, ನೀತಿ ಸಂಹಿತೆ ಇರೋದ್ರಿಂದ ಕಾರ್ಯಕ್ರಮವನ್ನು ಓಪನ್ ಆಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಬೆಳಗ್ಗೆ 10 ಮಾಡಬೇಕು ಅನ್ನೋ ನಿರ್ಧಾರವನ್ನು ನಮ್ಮೆಲ್ಲ ಶಿಕ್ಷಕರು SDMC ಸೇರಿ ತಗೊಂಡಿರೋದ್ರಿಂದ ಅವರಿಗೆ ನಾನು ವೇಳೆಯನ್ನು ತಿಳಿಸಿದೆ. ಅಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೆಲ್ಲ ಜನ ಸೇರಿಸ್ಕೊಂಡು, ಇಷ್ಟೆಲ್ಲ ಜನ ನನ್ನ ಬಗ್ಗೆ ಅಭಿಮಾನವನ್ನು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಮಾಡಬೇಕು ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ನಿಮ್ಮೆಲ್ಲರ ಜೀವನ
ಯಶಸ್ವಿಯಾಗಿ ಇದರಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತಹ ಶಕ್ತಿ ನಿಮ್ಮ ಕುಟುಂಬ ಕೂಡ ಸಿಗಲಿ. ಹಳೆ ವಿದ್ಯಾರ್ಥಿಗಳ ಪರವಾಗಿ ಶಾಹಿನಾ ಶೇಖ್ ಮತ್ತು ಪ್ರಶಾಂತ್ ಮಹಾಲೆ ಮಾತನಾಡಿ, ಗುರುಗಳ ಮಾರ್ಗದರ್ಶನ ಹಾಗೂ 24 ವರ್ಷ ಹಳೆಯ ನೆನಪುಗಳನ್ನ ನೆನೆದು ಕೃತಜ್ಞತೆ ಅರ್ಪಿಸಿದ್ರು. ಇವತ್ತಿಗೂ ನನಗೆ ಗಣಿತ ಅಂತಂದ್ರೆ ಬಹಳ ಇಂಟ್ರೆಸ್ಟ್. ನಾನು ಗಣಿತದಲ್ಲಿ ಏನೋ ಸ್ವಲ್ಪ ಮುಂದಿದ್ದೇನೆ ಅಂತ ಚೆನ್ನಾಗಿದ್ದೇನೆ ಅಂತ ಹೇಳಿ ಕಾರಣವೇ ನಮ್ಮ ಸಿ.ಜಿ. ಗೌಕರ್ ಸರ್. ನಾನಿವತ್ತು ಪ್ರಾಥಮಿಕ ಶಾಲೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತೇನೆ. ಸ್ಪೆಷಲಿ ಗಣಿತ ಪಾಠ ಮಾಡಿ ಇಷ್ಟಪಡ್ತೇನೆ. ಅಲ್ಲಿ ನಮಗೆ ಸಬ್ಜೆಕ್ಟ್ ಇರುವುದಿಲ್ಲ, ಎಲ್ಲಾ ಸಬ್ಜೆಕ್ಟ್ ನಮ್ದೇ ಆಗಿರ್ತದೆ. ಅದನ್ನ ನಾನು ಪಾಠವನ್ನು ತಗೊಳ್ಬೇಕಂತ ಸಂದರ್ಭಗಳನ್ನ ಗಣಿತ ಬಗ್ಗೆ ಇಷ್ಟಪಟ್ಟು ತಗೊಳ್ಳಿ ಕಾರಣ ಅಂತಂದ್ರೆ ಇವ್ರೆ ಸರ್. ಅವ್ರು ಪಾಠ ಮಾಡ್ತಿದ್ರು, ಅವರನ್ನೇ ನೆನ್ಪು ಮಾಡ್ಕೊಳ್ಳಿ, ಅವ್ರು ಯಾವ ರೀತಿ ಪಾಠ ಮಾಡ್ತಿದ್ರು, ಆಕ್ಚುಲಿ ಮೆಥಡಾಲಜಿ ಎಲ್ಲವನ್ನ ನಾವು ಕಲ್ತಿರ್ತೀವಿ. ಅದೆಲ್ಲ ಪುಸ್ತಕದೆಲ್ಲ ಬಂದು ಸೇರಿದ್ದಾರೆ. ಇವರೆಲ್ಲ ಯಾವ್ಯಾವುದೋ ಮೂಲೆಯಿಂದ ಬಂದಂತವ್ರು ಎಲ್ಲೆಲ್ಲೋ ಇದ್ದಾರೆ. ಇವತ್ತು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಇರ್ಲಿಕ್ಕೆ ಇವತ್ತು ನೀವು ಬಂದು ಸೇರ್ಲಿಕ್ಕೂ ಕಾರಣ ಅವರ ಒಳಗಡೆ ಸರ್ ಬಗ್ಗೆ ಎಷ್ಟೆಲ್ಲ ಗೌರವ ಇದ್ದಿರ್ಬೋದು ಅಂತ ಸರ್ ಬಗ್ಗೆ ಅಷ್ಟು ನಿಜವಾಗಿ ಗೌರವ ಸಾರ್ಥಕ ಒಮ್ಮನೆ ನಮ್ಗೆ ಆ ಸರ್ ಅನ್ನ ಹೋಗಿ ಒಂದು ಸನ್ಮಾನ ಮಾಡೋಣ ಅಥವಾ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಿ ಪ್ರಯತ್ನ ಪಡೋಣ ಅನ್ನುವಂತ ಒಂದು ಭಾವನೆ ಎಲ್ಲರಲ್ಲೂ ಇತ್ತು. ನಾವು ಯಾರು ಒಟ್ಟಾಗಿರ್ಲಿಲ್ಲ, ನಾವು ಎಲ್ಲೆಲ್ಲೋ ಇದ್ವಿ. ನಾನೊಂದು ಸಿರ್ಸಿ ಕಡೆ ಇದ್ದೆ, ಒಬ್ಬರದ್ದು ನನ್ನ ಪರೀಕ್ಷೆನೂ ಇಲ್ಲ, ಒಬ್ಬರದ್ದು ಕಾಂಟ್ಯಾಕ್ಟ್ಸ್ ಇಲ್ಲ. ಈ ಪ್ರಶಾಂತ್ ಹೇಳಿದ ತಕ್ಷಣ ಎಲ್ಲರೂ ಮಾಡುವ ಬಡವಾಗ್ತದೆ ಇದ್ರು ಪುಸ್ತಕ ತೋರಿಸಿ ಅವರಿಗೆ ಫೋನ್ ಮಾಡಿ ಒಂದು 4 ದಿನದಲ್ಲಿ ಯಾಕೆ ಕಲೆಕ್ಟ್ ಮಾಡಿ ಅವ್ರು ಪಾಪ ಬಹಳ ಕಷ್ಟಪಟ್ಟಿದ್ದಾರೆ. ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿ ಇನ್ನು ಬಹಳ ಜನ ಬರೋರು ಇದ್ರು. ಮೊದಲೇ ಗೊತ್ತಾಗಿದ್ರೆ ಬಹುಶಃ ಎಲ್ಲರೂ ಸೇರ್ತಿದ್ರು. 40 ಜನ ಬ್ಯಾಚುಲರ್ ಇದ್ರು. ಇದೇ ಸಂದರ್ಭದಲ್ಲಿ ಸೇವೆ ಸಲ್ಲಿಸಿದ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಗೌರವಿಸಿ ಸನ್ಮಾನಿಸಿದ್ರು. ಡಯಟ್ನ ಡಿವೈಎಸ್ಸಿ ಭಾಸ್ಕರ್ ಗಾಂವ್ಕರ್, ಉಪನ್ಯಾಸಕ ವಿಟಿ ನಾಯಕ್, ಸಮನ್ವಯಾಧಿಕಾರಿ ಹರ್ಷಿತಾ ನಾಯಕ್, ಪ್ರಭಾರ ಮುಖ್ಯ ಶಿಕ್ಷಕ ರವಿ ಮಿಟ್ಭಾವ್ಕರ್, ಪತ್ನಿ ವಿನುತಾ ಗಾಂವ್ಕರ್, ಶಿಕ್ಷಕರಾದ ಶಾಲಿನಿ ನಾಯಕ್, ರಮಾನಂದ್ ನಾಯಕ್, ಪ್ರಾಚಾರ್ಯ ಎನ್ಜಿ ನಾಯಕ್, ಸಹ ಶಿಕ್ಷಕ ಎಂಎಂ ನಾಯಕ್, ಶಿಕ್ಷಣ ಸಂಯೋಜಕಿ ಜಯಶ್ರೀ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ವಿನೋದ್ ನಾಯಕ್ ನಿರ್ವಹಿಸಿದ್ರು. ವೀಣಾ ಮಿರಾಶಿ ಸ್ವಾಗತಿಸಿದ್ರು. ಅನಿತಾ ನಾಯಕ್ ಪರಿಚಯ ಮಾಡಿದ್ರು. ಸುಧೀರ್ ನಾಯಕ್ ಅನಿಸಿಕೆ ವ್ಯಕ್ತಪಡಿಸಿದ್ರು. ಜೀವನ್ ನಾಯಕ್ ವಂದಿಸಿದ್ರು. ದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ನರೇಂದ್ರ ಮೋದಿ ಸಾಕಷ್ಟು ಕ್ರಮ ವಹಿಸಿದ್ದಾರೆ. ಅವರ ಕೈ ಬಲಪಡಿಸಲು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ಬಹುಮತಗಳ ಅಂತರದಿಂದ ಗೆಲ್ಲಿಸಬೇಕೆಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಕರೆ ನೀಡಿದ್ರು. ಹಳಿಯಾಳ್ ತಾಲೂಕಿನ ತೇರಗಾಂವ್ ಗ್ರಾಮದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರವಾಗಿ ಅವರು ಮತಯಾಚಿಸಿ ಮಾತನಾಡಿದರು. ಹಿರಿಯ ಮುಖಂಡರಾದ ಮಂಗೇಶ್ ದೇಶಪಾಂಡೆ ಮಾತನಾಡಿ, ಕೇಂದ್ರದಲ್ಲಿ ಬಿಜೆಪಿ 400ಕ್ಕೂ ಅಧಿಕ ಸ್ಥಾನ ಗೆಲ್ಲಲಿದೆ. ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಕಿಡಿಕಾರಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿಸಲು ದೇಶದ ಜನತೆ ಪಣ ತೊಟ್ಟಿದ್ದಾರೆ ಎಂದು ಹೇಳಿದರು. ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಭಾರತೀಯ ಜನತಾ ಪಕ್ಷ ಮೋದಿ ಅವರು ವಿಚಾರ ಮಾಡ್ತಾ ಇರುವುದು ದೇಶದ ಅಭಿವೃದ್ಧಿಗಾಗಿ, ದೇಶದ ರಾಷ್ಟ್ರೀಯತೆಗಾಗಿ, ಸನಾತನ ಧರ್ಮ ಸಂಸ್ಕೃತಿಯ ಉಳಿವಿಗಾಗಿ, ದೇಶವನ್ನ ವಿಶ್ವದಲ್ಲಿ ನಾಯಕರನ್ನಾಗಿ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಮೋದಿಯವರು ಓಟ್ ಕೇಳಾಗುತ್ತ. ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವರು ಏನ್ ಕೇಳಾಗುತ್ತಾರು, ನಮ್ಮ ತೃಣಮೂಲ ಕಾಂಗ್ರೆಸ್ಸಿನ ಯಾರಿಗಾರು ಮಮತಾ ಬ್ಯಾನರ್ಜಿ ಅವರು ಯಾಕೆ ಕೇಳಾಗುತ್ತಾರು, ಕಮ್ಯುನಿಸ್ಟ್ ಪಕ್ಷ ಏನಂತ ಕೇಳಾಗುತ್ತೆ, ಶರದ್ ಪವಾರ್ ಅವರು ಏನಂತ ಕೇಳಾಗುತ್ತಾರು. ಮೋದಿ ಬೇಡ, ಪ್ರಜಾಪ್ರಭುತ್ವ ತಕ್ಕನೊಳಗೆ ನಾವೇನ್ ಮಾಡ್ತೇವೆ ಹೇಳುವುದಿಲ್ಲ. ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾದ ವಿಠಲ್ ಸಿದ್ದನ್ನವರ್, ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಘಟಕಾಂಬಳೆ, ತೇರಗಾಂವ್ ಘಟಕ ಅಧ್ಯಕ್ಷರಾದ ವಿನಾಯಕ್ ರಗಟೆ, ಸ್ಥಳೀಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.